ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಸಿರಸ್ತ ಸಾಮಗ್ರಿಗಳ ಜಪ್ತಿ. ವಸತಿ ನಿಲಯಕ್ಕೆ ಕಟ್ಟಡ ಬಾಡಿಗೆ ಪಡೆದು ಹಣ ನೀಡದೆ ಏಕಾಏಕಿ ಖಾಲಿ ಮಾಡಿದ್ದರು. ತಿಂಗಳಿಗೆ 56,000ದಂತೆ ಬಾಡಿಗೆ ಪಡೆದು 10 ಲಕ್ಷಕ್ಕೂ ಅಧಿಕ ಬಾಡಿಗೆ ಬಾಕಿ ಉಳಿಸಿಕೊಂಡಿದ್ದ ಇಲಾಖೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಸಮಾಜ ಕಲ್ಯಾಣ ಇಲಾಖೆ ಸಾಮಗ್ರಿ ಜಪ್ತಿ. ನ್ಯಾಯಾಲಯದ ಆದೇಶದ ಮೇರೆಗೆ ವಾರೆಂಟ್ ಪಡೆದು ಜಪ್ತಿ ಮಾಡಲಾಗಿದೆ. ರಾಜ್ ಎಂಬವರ ಕಟ್ಟಡ ಬಾಡಿಗೆ ಪಡೆದಿದ್ದ ಸಮಾಜ ಕಲ್ಯಾಣ ಇಲಾಖೆ 10 ಲಕ್ಷ ಹಣಕ್ಕೆ ವಾರ್ಷಿಕ ಬಡ್ಡಿ 12% ನೀಡಲು ನ್ಯಾಯಾಲಯ ಸೂಚನೆ ನೀಡಿತ್ತು. ಆದರೂ ಹಣ ನೀಡದ ಹಿನ್ನೆಲೆ ಇಂದು ಕಚೇರಿಯ ಸ್ಥಿರ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ನೋಟಿಸ್ ನೀಡಿದರೂ ಪ್ರತ್ಯುತ್ತರ ನೀಡದ ಕಾರಣ 5 ಅಧಿಕಾರಿಗಳ ವಿರುದ್ಧ ಕೇಸು ದಾಖಲಾಗಿದೆ. ನ್ಯಾಯಾಲಯದಲ್ಲಿ ರಾಜೇಶ್ ಸಾಬ್ ತಂದೆ ಶಂಸೂರ್ ಸಾಬ್ ಸಿಂಧನೂರಿವರು PCM ಹಾಸ್ಟೆಲ್ಗಾಗಿ ವಸತಿ ನಿಲಯದ ಕಟ್ಟಡ ಬಾಡಿಗೆಯನ್ನು ಕೊಟ್ಟಿದ್ದರು. ತಿಂಗಳಿಗೆ 54,000 ಬಾಡಿಗೆ ಇತ್ತು. ಅವರು ಏಕಾಏಕಿ ಬಾಡಿಗೆ ಕೊಡಲಾರದೆ ಕಟ್ಟಡವನ್ನು ಖಾಲಿ ಮಾಡಿದರು. ಅದಾದ ನಂತರ ಬಾಡಿಗೆ ಹಣ ಕೊಡೋಂತ ಕೇಳಿದರೆ ಇಲ್ಲ, ನಾವು ಆಲೆ ಬಿಟ್ಬಿಟ್ಟು ನಾವು ಬಾಡಿಗೆ ಕೊಡಲ್ಲ ಅಂತ ಹೇಳಿದರು. ನೋಟಿಸ್ ಕೊಟ್ಟಿವಿ, ನೋಟಿಸು ಸರಿ ಪ್ರತ್ಯೇಕ ಬರಲಿಲ್ಲ. ಹೀಗಾಗಿ ಸಿಂಧೂರು ವೀರಶೈವ ನ್ಯಾಯಾಲಯದಲ್ಲಿ ಮೂಲ ದಾವೆ OS ನಂಬರ್ 228/20 ಪ್ರಕಾರ ನಾವು ಅವ್ರ ಮೇಲೆ ಹಣ ವಸೂಲಿಗಾಗಿ ಸಿವಿಲ್ ಕೇಸ್ ಹಾಕಿದ್ವಿ. ಸಿವಿಲ್ ಕೇಸ್ ಹಾಕಿದಾಗ 5 ಮಂದಿ ಅಧಿಕಾರಿಗಳನ್ನ ಮಾಡಿದ್ವಿ. ಒಂದು ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಗ್ರೇಟು ಸಿಂಧನೂರು ಮತ್ತು ಅವರ ಇಲ್ಲಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದಾಗ ಅವರಿಗೆ ನೋಟ್ಸ್ ಜಾರಿ ಆದವರು ಬಂದು ಕೋರ್ಟಿಗೆ ಹಾಜರಾದರು. ಸೊ ಹಾಜರಾದ ಮೇಲೆ ಕೂಡ ಅವರು ಹಣ ಪಾವತಿ ಮಾಡಲಿಲ್ಲ. ನಂತರ ಮಾನ್ಯ ನ್ಯಾಯಾಲಯ ವಿಚಾರಣೆ ಮಾಡಿ ಆ ಸಿವಿಲ್ ಕೇಸಿಯನ್ನು ಡಿಕ್ರಿ ಮಾಡಿದಂಥ ಮೊತ್ತ 10,09,665 ರೂಪಾಯಿ. ಅದಕ್ಕೆ ವಾರ್ಷಿಕ 100% ಬಡ್ಡಿಯಂತೆ ಕೊಡಲು ಆದೇಶ ಮಾಡಿತ್ತು. ಅದರ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ. ಪಾವತಿ ಮಾಡೋದಕ್ಕಾಗಿ ಮತ್ತೆ ಅಮಲ್ ಜಾರಿ EP ಕೇಸನ್ನು ಹಾಕಿದ್ದೀವಿ. EP ಕೇಸ್ ನಂಬರ್ 32/2025ರಂತೆ ಶ್ರೇಣಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಬಾಕಿ ವಸೂಲಿಗಾಗಿ ಇವರಿಗೆ ನ್ಯಾಯಾಲಯದ ಅರ್ಜಿಗಳು ಅವರೆಲ್ಲ ಅಧಿಕಾರಿಗಳು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಬಂದು ಹಾಜರಾದರು. ಹಾಜರಾದ್ಮೇಲೆ 15-20 ದಿನ ಅವರು ಹಣ ಕಟ್ತೀವಿ ಅಂತ ಟೈಮ್ ತೊಗೊಂಡ್ರು. ಅದಾದಮೇಲೆ ಕಟ್ಟಲಿಲ್ಲ. ಹೀಗಾಗಿ ನಾವು ಏಪ್ರಿಲಲ್ಲಿ ಹಾಕಿದ್ದೀವಿ ಅರ್ಜಿ. ಇದುವರೆಗೂ ಕೂಡ ಹಣ ಕಟ್ತೀವಿ ಅಂತೇಳಿ ಕಟ್ಟಲೇ ಇಲ್ಲ. ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿರುವಂಥ ಸ್ವತ್ತುಗಳು ಏನೇನಿದಾವೆ ಎಲ್ಲವನ್ನ ಜಪ್ತಿ ಮಾಡಬೇಕು ಅಂತೇಳಿ ನಾವು ಕೋರ್ಟಿಗೆ ಅರ್ಜಿ ಹಾಕಿದ್ವಿ. ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದ ಆದೇಶದಂತೆ ಇವತ್ತು ನ್ಯಾಯಾಲಯದ ವಾರಂಟನ್ನು ಪಡೆದು ಸಮಾಜ ಕಲ್ಯಾಣ ಇಲಾಖೆ ಸಿಂಧೂರು ಇವರ ಕಚೇರಿಯ ಸ್ಥಿರ ಆಸ್ತಿಗಳನ್ನು ರಿಜಿಸ್ಟರ್ ಮಾಡಿ ಜಪ್ತಿ ಆದೇಶವನ್ನು